ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಯಾಂಡಲ್ವುಡ್ ಟು Sand dunes. We are in Dubai. ದುಬೈ. So today, ಇವತ್ತು ನಾನು ರಿಷಾನ ಆಫೀಸಿಂದ ಪಿಕ್ ಮಾಡಿಕೊಂಡು ಇವಳ ಮನೆ ಇರೋದು ಮೀರಾ ವಯಸ್ಸಿಸ್ ಅಂತ ಬ್ಯೂಟಿಫುಲ್ ಕಮ್ಯುನಿಟಿ, ಆಯ್ತಾ? ಅದನ್ನೆಲ್ಲ ತೋರಿಸ್ಕೊಂಡು ಮತ್ತೆ ಅವಳ ಮನೆಗೆ ಹೋಗ್ತೀನಿ. ಓಕೆ, so we will show you around. Okay. Yes. So the community, it's a drive through. So ಇವತ್ತು ನಮ್ಮ ಮನೆ ತೋರ್ಸಲ್ಲ, ಬಟ್ ಮನೆ ಇರೋ ಜಾಗ ತೋರಿಸ್ತೀವಿ. ಇನ್ನೊಂದು ಸೆಪರೇಟ್ ವ್ಲಾಗ್ ಅಲ್ಲಿ ಮನೆ ವಿಡಿಯೋ ಮಾಡ್ತೀವಿ. ಓಕೆ, ನಾವು ಲೆಟ್ಸ್ ಟೇಕ್ ಯು ಥ್ರೂ. ಸೊ ಇದು ಇವಾಗ 4-5 ವರ್ಷದ ಹಿಂದೆ ಈ ಏರಿಯಾ ಅಲ್ಲಿ ಏನೂ ಇರ್ಲೇ ಇಲ್ಲ. ಈ ಕಮ್ಯುನಿಟೀಸ್ ಎಲ್ಲ ತುಂಬಾ ಹೊಸದು, ಜನರು ತುಂಬಾ ಕಮ್ಮಿ ಇತ್ತು. ಇಟ್ ವಾಸ್ ಮೋರ್ ಲೈಕ್ ಅ ಡೆಸರ್ಟ್. ಬಟ್ ಇವಾಗ ಇದು ಒಂದು ಪ್ರೀಮಿಯಂ ಏರಿಯಾ ಆಗೋಗಿದೆ. ಏನಕ್ಕಂದ್ರೆ ಇವಾಗ ಏರ್ಪೋರ್ಟ್ ಇಲ್ಲೇ ಹತ್ರದಲ್ಲಿ ಬರ್ತಾ ಇದೆ. ಇಲ್ಲಿಂದ 15 ನಿಮಿಷದಲ್ಲಿ ಹೊಸ ಏರ್ಪೋರ್ಟ್ ಬರ್ತಾ ಇದೆ. ಅಫ್ಕೋರ್ಸ್ ಅದ್ರ ತುಂಬಾನೇ ಹತ್ರ ಶಿವರಂಜನಿ ಅವ್ರ ಮನೇನೂ ಇದೆ. ಬಟ್ ಇಲ್ಲಿ ಇವಾಗ ತುಂಬಾ ವಿಲ್ಲಾ ಕಮ್ಯುನಿಟೀಸ್ ಇದೆ, ಅಪಾರ್ಟ್ಮೆಂಟು ಇದೆ, ಬಟ್ ವಿಲ್ಲಾ ಬಂದು ಜಾಸ್ತಿ ಇದೆ. ಸೊ ಇಂಡಿಪೆಂಡೆಂಟ್ ಹೌಸಸ್ ಬೇಕು, ಓನ್ ಆಗಿ ತಗೊಳಕ್ಕೆ 100% ಓನರ್ಶಿಪ್ ಸಿಗುತ್ತೆ. ಸೊ ತುಂಬಾ ಜನ ಮೊದಲೆಲ್ಲ ಹೇಳೋರು ದುಬೈಯಲ್ಲಿ ಓನ್ಲಿ 99 ಇಯರ್ಸ್ ಲೀಸಿಂಗ್ ಇದೆ ಅಂತ ಹೇಳಿ. ಬಟ್ ಇವಾಗ ಈ ಕಡೆ ಇರೋ ಪ್ರಾಪರ್ಟೀಸ್ ಎಲ್ಲ ಫ್ರೀ ಹೋಲ್ಡ್ ಪ್ರಾಪರ್ಟೀಸ್ ಅಂತ. ಸೊ ನಿಮ್ಗೆ 100% ಓನರ್ಶಿಪ್ ಇರುತ್ತೆ. ಜಸ್ಟ್ ಲೈಕ್ ನೀವು ಎಲ್ಲಿ ಕಂಟ್ರಿಲಿ ತಗೊಂಡ್ರೆ ಹೇಗಿರುತ್ತೆ ಸೇಮ್ ವೇ ಅಷ್ಟೇ. ಕರೆಕ್ಟ್. ಅದು ಓನಿಗಾದ್ರೂ ತಗೊಳ್ಳಿ, ಇಲ್ಲಾಂದ್ರೆ ಒಳ್ಳೆ ರೆಂಟೂ ಬರುತ್ತೆ. ದುಬೈನಲ್ಲಿ ರೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿ ಏನದು ಅರ್ನಿಂಗ್ ಇದೆ ರೆಂಟಲ್ಲಿ. ಸೊ ಅದು ಪರವಾಗಿಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆ 8% ಅಷ್ಟು ರೆಂಟಲ್ ಇನ್ಕಮ್ ಬರುತ್ತೆ. ಅಂಡ್ ಇಷ್ಟು ರೆಂಟಲ್ ಐ ಥಿಂಕ್ ಗ್ಲೋಬಲಿ ಎಲ್ಲೂ ಇಲ್ಲ. ಯೂಶಲಿ 4 to 5% ಸಿಗುತ್ತೆ ಅಷ್ಟೇ. ಪ್ಲಸ್ ಟ್ಯಾಕ್ಸೇಷನ್ ಏನೂ ಇಲ್ಲ. ಕರೆಕ್ಟ್. ಸೊ ಇವಾಗ ಇಲ್ಲಿ ಮುಂದೆ ಬರ್ತಾ ಇರೋ ರೌಂಡ್ ಅಬೌಟ್ ಹತ್ರ ಇಟ್ ಇಸ್ ಕಾಲ್ಡ್ ಎ ಸೈಕಲ್ ರೌಂಡ್ ಅಬೌಟ್. ಏನಕ್ಕಂದ್ರೆ ಇಲ್ಲಿಂದ ಸೈಕ್ಲಿಂಗ್ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, 10 ಅಪ್ ಟು 20 ಕಿಲೋಮೀಟರ್ಸ್ ತನಕ ಸೈಕ್ಲಿಂಗ್ ಟ್ರ್ಯಾಕ್ ಇದೆ. ಸೊ ನಾವು ಮುಂದೆ ಹೋಗ್ತಾ ಅಲ್ಲಿ ಲೆಫ್ಟ್ ಅಲ್ಲಿ ಕಾಣುತ್ತೆ. ಸೊ ಇಟ್ ಇಸ್ ಆಲ್ ದ ಸೈಕ್ಲಿಂಗ್ ಟ್ರ್ಯಾಕ್. ಸೊ ವೀಕೆಂಡ್ ಅಲ್ಲಂತೂ ತುಂಬಾನೇ ರಶ್ ಇರುತ್ತೆ ಇಲ್ಲಿ. ಎಲ್ಲಾರು ಸೈಕಲ್ ತಗೊಂಡ್ ಬರ್ತಾರೆ. ಅಂಡ್ ಇವನ್ ರೆಂಟಲ್ಗೂ ಸೈಕಲ್ ಸಿಗುತ್ತೆ. ಸೊ ಒಂದ್ ದಿವಸ ಆಕ್ಚುಲಿ ವಿ ವಿಲ್ ಶೋ ಯು ಓನ್ಲಿ ದ ಸೈಕಲ್ ಟ್ರ್ಯಾಕ್. ಸೊ ಅಲ್ಲಿ ರೈಟ್ ಅಲ್ಲಿ ಕಾಣ್ತಾ ಇದೆ ನೋಡಿ ಸ್ವಲ್ಪ, ದಟ್ ಇಸ್ ದ ಸೈಕಲ್ ಟ್ರ್ಯಾಕ್ ಗೆ ಎಂಟರ್ ಆಗೋ ಏರಿಯಾ ಅದು. ಸೊ ಅಲ್ಲಿಂದ ಜನರು ರೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ದೆನ್ ಇಟ್ ಗೋಸ್ ಇನ್ ಸೈಡ್ ದೀಸ್ ಲೇನ್ಸ್. ಇಲ್ಲಿ ರೈಟ್ ಸೈಡ್ ಇಂದ ಹೋಗುತ್ತೆ. ಸೊ ದಿಸ್ ಇಸ್ ಲೈಕ್ ವೆರಿ ವೆರಿ ನೈಸ್. ಎಲ್ಲಾ ನ್ಯಾಷನಾಲಿಟೀಸು ಬರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ಆಲ್ಮೋಸ್ಟ್ ಹತ್ರ ಬಂತು. ಸೊ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರೋದೆಲ್ಲ ಸೈಕ್ಲಿಂಗ್ ಟ್ರ್ಯಾಕ್. ಅದು ಇಲ್ಲಿ ಹತ್ರ ತೋರಿಸ್ತೇನೆ ಇಲ್ಲಿ ನೋಡಿ. ದಟ್ ಇಸ್ ಅ ಥಿಂಗ್, ದಟ್ ಇಸ್ ಆಲ್ ಸೈಕ್ಲಿಂಗ್ ಟ್ರ್ಯಾಕ್. ಸೊ ತುಂಬಾ ಜನ ಅರ್ಲಿ ಮಾರ್ನಿಂಗ್ಸ್, ಲೇಟ್ ಈವ್ನಿಂಗ್ಸ್ ಎಲ್ಲ ಸೈಕ್ಲಿಂಗ್ ಮಾಡ್ತಾರೆ. ವೀಕೆಂಡ್ಸ್ ಬಂದ್ಬಿಟ್ರೆ ಫುಲ್ ಇರುತ್ತೆ. ಹೌದು, ಫುಲ್ ಜನ. ಸೊ ಇವಾಗ ಬಿಸಿಲಿರೋದ್ರಿಂದ ಯು ಡೋಂಟ್ ಸಿ ಎನಿಬಡಿ ಔಟ್ ಸೈಡ್. ಮತ್ತೆ ಇನ್ನು ಆಫೀಸ್ ಅವರ್ಸ್ ಅಲ್ವಾ, ಸೊ ಹಾಗಾಗ್ಬಿಟ್ಟು ಸ್ವಲ್ಪ. ಸೊ ಇಲ್ಲಿ ಕಮ್ಯುನಿಟಿ ಎಂಟ್ರೆನ್ಸ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಇವತ್ತು. ಆಕ್ಚುಲಿ ಟ್ರಾಫಿಕ್ ಇನ್ನ ಜನರು ರೂಲ್ ಫಾಲೋ ಮಾಡ್ತಾ ಇಲ್ಲ. ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ಬಂದು ಮಧ್ಯದಲ್ಲಿ ನುಗ್ತಾ ಇದ್ದಾರೆ. ಆಕ್ಚುಲಿ ಬೇರೆ ಕಡೆ ನುಗ್ಗಂಗಿಲ್ಲ, ಇಲ್ಲಿ ಕಮ್ಯುನಿಟಿ ಎಲ್ಲ ಯಾರು ನುಗ್ಗಿದ್ರೆ ಫೈನ್ ಬೀಳುತ್ತೆ ಚೆನ್ನಾಗಿ. ಇಲ್ಲಿ ಪೊಲೀಸ್ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ನುಗ್ತಾರಷ್ಟೇ. ಸೊ ಇದು ಒಂದು MR ಡೆವಲಪರ್ ಅವ್ರದ್ದು ಕಮ್ಯುನಿಟಿ. ಸೊ ಒನ್ ಆಫ್ ದ ನೈಸೆಸ್ಟ್ ಡೆವಲಪರ್ಸ್. ಒಳ್ಳೆ ಕಮ್ಯುನಿಟೀಸ್ ಮಾಡಿದ್ದಾರೆ ಇವರು. ಹೌದು, ಇಮಾರ್ ಅವರು ತುಂಬಾ ಚೆನ್ನಾಗಿ ಅವ್ರದ್ದು ಏನದು ಗಾರ್ಡನ್ ಅದೆಲ್ಲ ಔಟ್ ಸೈಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು ಆಕ್ಚುಲಿ. ಸೊ ಇವ್ರದ್ದು ಲ್ಯಾಂಡ್ಸ್ಕೇಪ್ ಫಸ್ಟ್ ಮಾಡ್ಬಿಡ್ತಾರೆ ಅವರು. ಲ್ಯಾಂಡ್ಸ್ಕೇಪ್ ಫಸ್ಟ್ ಮಾಡಿ ಆಮೇಲೆ ಬಿಲ್ಡಿಂಗ್. ಹೌದು, ತುಂಬಾ ಚೆನ್ನಾಗಿರುತ್ತೆ ಇವ್ರದ್ದು ಯಾವಾಗ್ಲೂ ಇಮಾರ್. ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ಸಿಟಿಯಿಂದ ಸ್ವಲ್ಪ ದೂರ ಇದ್ರು ಏನು ಅನ್ಸಲ್ಲ. ಒಂಥರ ಯು ಹ್ಯಾವ್ ಎವ್ರಿಥಿಂಗ್, ಎಲ್ಲ ಎಮ್ಯುನಿಟೀಸ್ ಫಸ್ಟೇ ಕೊಟ್ಬಿಡ್ತಾರೆ. ಒಂದು ಟೌನ್ ಸೆಂಟರ್, ಒಂದು ಶಾಪ್ಸ್. ಸೊ ಅದರಿಂದ ಇಟ್ಸ್ ಫಾರ್ ದ ಈಸ್ ಆಫ್ ದ ಪೀಪಲ್. ಬಟ್ ಹಂಗೆ ಒಂಚೂರು ಪ್ರೀಮಿಯಮ್ ಚಾರ್ಜ್ ಮಾಡ್ತಾರೆ ಅದಕ್ಕೆ ಅಂತ. ಬಟ್ ಇಟ್ ಈಸ್ ನೈಸ್. ದುಬೈ ಅನ್ನೋದೇ ಹಂಗೆ. ಈಗ ಇಂಥ ಜಾಗದಲ್ಲಿ ಇದ್ರೆ ಇದು ನಮ್ಗೆ ಕ್ಲೋಸ್ ಅಂತ ನಾವೇನು ಹೇಳಕ್ಕಾಗಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಟ್ರಾವೆಲ್ ಮಾಡ್ಲೇಬೇಕು, ಏನೇ ಇರ್ಲಿ ಬೇಕಿದ್ರೆ ಅಲ್ವಾ. ಒಂದು ಜಾಗದಲ್ಲಿ ಇಲ್ಲಿ ಇದ್ಬಿಟ್ಟು ಇಲ್ಲೇ ಸಿಕ್ಕತ್ತೆ ನಮ್ಗೆಲ್ಲ ಅಂತಲ್ಲ. ಹೌದು, ಒಟ್ಟು ನಾವು ಟ್ರಾವೆಲ್ ಮಾಡ್ಬೇಕು.
ಬಟ್ ಜಾಸ್ತಿ ನಾವು ಕಮ್ಯುನಿಟಿಯಿಂದ ಔಟ್ಸೈಡ್ ಹೋಗ್ಬೇಕಾಗಿರಲ್ಲ, ಯಾಕಂದ್ರೆ ಎಲ್ಲ ಇರುತ್ತೆ. ಎಲ್ಲ ಹೌದು. ಅದು ಸ್ಪೆಷಲಿ ಮಕ್ಕಳು ಒಂಚೂರು ದೊಡ್ಡವರಾದ್ಮೇಲಂತೂ ಇನ್ನೇ ಕಮ್ಮಿ ನೀಡ್. ಮಕ್ಕಳು ಚಿಕ್ಕವರಾಗಿದ್ರೆ ಏನೋ ಅವ್ರಿಗೋಸ್ಕರ ಅಲ್ಲ, ಏನೋ ಕ್ಲಾಸಸ್, ಆಮೇಲೆ ಸ್ಕೂಲ್ ಥಿಂಗ್ಸ್, ಎಲ್ಲಾ ಕಮ್ಯುನಿಟಿನಲ್ಲೂ ಒಂದೊಂದು ಸ್ಕೂಲ್ ಇದ್ದೇ ಇರುತ್ತೆ. ಇದೆ, ಏನು ಇದು ಟೆನ್ಷನ್ನೇ ಇಲ್ಲ. ಕಮ್ಯುನಿಟಿ ಇದ್ರೆ ಇಟ್ಸ್ ಪೀಸ್ಫುಲ್ ಲಿವಿಂಗ್. ಮತ್ತೆ ಫುಲ್ ಗೇಟೆಡ್ ಅಲ್ವಾ, ಫುಲ್ ಸೆಕ್ಯೂರಿಟಿ, ಯಾರಿಗೂ ಹಾಗೆಲ್ಲ ಬರಕ್ ಬಿಡಲ್ಲ. ಸೊ ಈ ಕಮ್ಯುನಿಟಿಲಿ ತುಂಬಾ ಇಂಡಿಯನ್ಸು ಇದ್ದಾರೆ, ಬಟ್ ಮೋರ್ ಆಫ್ ಅದರ್ ನ್ಯಾಷನಾಲಿಟೀಸ್. ಒಂದು ಹೇಳ್ಬಹುದು 30% ಇಂಡಿಯನ್ಸ್ ಇರ್ಬೋದು, 70% ಬೇರೆ ನ್ಯಾಷನಾಲಿಟೀಸ್ ಇದ್ದಾರೆ. ಬಟ್ ಇಟ್ಸ್ ಅ ನೈಸ್ ಫ್ರೆಂಡ್ಲಿ ಕಮ್ಯುನಿಟಿ. ಸೊ ಶಿವರಂಜನಿನೂ ಮೊದಲು ಇಲ್ಲೇ ಇದ್ರು, ಅದಕ್ಕೆ ಹೌದು ಹೌದು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ನಮ್ಗೆಲ್ಲ ಬೇಜಾರು ಮಾಡಿಸಿ ಇನ್ನೊಂದು ಹೊಸ ಮನೆ ತಗೊಂಡು ಇದನ್ನ ರೆಂಟ್ ಕೊಟ್ಬಿಟ್ಟು ಹೋದ್ಲು. ಅದಿನ್ನ ದೊಡ್ಡದು 5 bedroom ತಗೊಂಡು ಹೋದ್ಲು. ಇಲ್ಲಿ ಬಂದೆ ಮನೆ ಹತ್ರ ನೋಡಕ್ಕೆ, ಎಲ್ಲ ಗಿಡಗಳೆಲ್ಲ ಪಾಪ ಸತ್ತೋಗ್ಬಿಟ್ಟಿದೆ. ಇದೊಂದು ಬೆಳೆಸಿದೆ, ಇದು ಏನದು ಕರ್ಬೇವ್ ಒಂದ್ ಚೆನ್ನಾಗಿದೆ, ಬಾಕಿದೆಲ್ಲ ಬೇರೆ ಅವ್ರ ಪಾಟಿಗೆ ಅವ್ರಿಗೆ ಏನ್ ಬೇಕು ಅವ್ರು ಹಾಕೊಂಡಿರ್ತಾರೆ. ರೆಂಟ್ ಅಲ್ಲಿ ಇರೋರು ಏನ್ ನಮ್ದೇನಿಲ್ಲ. ಮತ್ತೆ ಸ್ವಂತ ಇದ್ದಂಗೆ ಇಲ್ವೇ ಇಲ್ಲ. ಸೆಕ್ಯೂರಿಟಿ ಚೆಕ್ ಮಾಡಿದ್ರು, ನಾವು ಆಕ್ಸೆಸ್ ಕಾರ್ಡ್ ಮರ್ತ್ ಬಿಟ್ಟು ಬಂದಿದ್ದೆ ನಾನು. ಸೊ ಅದರಿಂದ ಕೇಳಿದ್ರು ಯಾವ ಮನೆಗೆ ಹೋಗೋದು. ಸೊ ವಿಚ್ ಇಸ್ ಅಗೇನ್ ಫಾರ್ ಸೇಫ್ಟಿ ವೆರಿ ಗುಡ್. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಟಿ ಒಳಗಡೆ ಬರಲ್ಲ, ಟ್ಯಾಕ್ಸೀಸ್ ಎಲ್ಲ ಬರುತ್ತೆ ಅಷ್ಟೇ. ಸೊ ಚೆನ್ನಾಗಿ ಇವಾಗ ಗ್ರೀನರಿನೂ ಬಂದಿದೆ. ಮೊದ್ಲು ನೀನ್ ಬಂದಾಗ ಅಷ್ಟು ಗ್ರೀನರಿನೂ ಏನಿರ್ಲಿಲ್ಲ. ಆಮೇಲೆ ಅದೇ 1-2 years ಅಲ್ಲಿ ಎಲ್ಲ ಬೆಳೆದ. ಮಿಸ್ ಆಗತ್ತಾ? ಡೆಫಿನೆಟ್ಲಿ ಮಿಸ್ ಆಗತ್ತೆ. ಸುಮ್ನೆ ವರ್ಷ ಇದ್ದಿದ್ದಲ್ವಾ? ಇಲ್ಲ ನಿಜವಾಗ್ಲು ಇಲ್ಲಿ ನೋಡಿ. ಈಗ ನೋಡಿ, ಇಲ್ಲೊಂದು ಏನದು ಸ್ವಿಮ್ಮಿಂಗ್ ಪೂಲು, ಆಮೇಲೆ ಬಾಸ್ಕೆಟ್ ಬಾಲ್ ಕೋರ್ಟ್, ಇನ್ನೊಂದ್ ಸ್ವಲ್ಪ ದೂರಕ್ಕೆ ಇಷ್ಟು ದೊಡ್ಡ ಒಂದು, ಐ ಮೀನ್ ಅಂತ ದೊಡ್ಡ ಕಮ್ಯುನಿಟಿ ಅಲ್ಲ, ಆದ್ರೂ ಅಷ್ಟಕ್ಕೇನೆ ಎಷ್ಟು 3 ಪೂಲ್, 3 ಟೆನ್ನಿಸ್ ಕೋರ್ಟ್ ಇದೆ, ಆಮೇಲೆ ಜಿಮ್, ಬಾಸ್ಕೆಟ್ ಬಾಲ್ ಕೋರ್ಟ್, ಅಮ್ಯುನಿಟೀಸ್ ತುಂಬಾ ಕೊಡ್ತಾರೆ ಇವರು. ಆಕ್ಚುಲಿ ಅದು ಎಲ್ಲಾನು ಫ್ರೀ. ಬೇರೆ ತುಂಬಾ ಕಡೆ ಎಲ್ಲ ಸರ್ವಿಸ್ ಚಾರ್ಜಸ್ ಅಂತ ಮಾಡ್ತಾರೆ. ಸೊ ಇಲ್ಲ, ಅದು ಇಲ್ಲ. ಕರೆಕ್ಟ್. ಸೊ ಇಲ್ಲಿ ಒಂದು ಮನೆ ಇದೆ ಶಿವರಂಜನಿ ಅವ್ರದ್ದು. ಯಾವ ಮನೆ ಅಂತ ಇವತ್ತು ಹೇಳಲ್ಲ, ಸೀಕ್ರೆಟ್ ಅದು. ಹೋಗೋಣ ಬಾ. ಸೊ ಇದಿವಾಗ ಶಿವರಂಜನಿ ಮೆಮೊರೀಸ್ ಸ್ವಿಮ್ಮಿಂಗ್ ಪೂಲ್. ಸೊ ಇವಾಗ ನಾವು ಪೂಲ್ ಏರಿಯಾಲಿ ಇದ್ದೀವಿ. ತುಂಬಾ ಬಿಸಿಲಿದೆ, ಅದಕ್ಕೆ ಸ್ವಲ್ಪ ನೆರಳಿರೋ ಕಡೆ ಹೋಗ್ಬಿಟ್ಟು ಮಾತಾಡೋಣ ಅಂತ. ಸೊ ಇದು ಕಿಡ್ಸ್ ಪೂಲ್, ಆಮೇಲೆ ದೊಡ್ಡವ್ರದ್ದು ಪೂಲ್ ಇದೆ. ಅಲ್ಲಿ ಸ್ವಲ್ಪ ಜನರು ಸ್ವಿಮ್ ಮಾಡ್ತಾ ಇದ್ದಾರೆ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ. ಇಲ್ಲಿ ಮಕ್ಕಳ ಪೂಲಲ್ಲಿ ಮಕ್ಕಳಿಲ್ಲ, ಮಕ್ಕಳೆಲ್ಲ ದೊಡ್ಡವ್ರ ಪೂಲ್ಗೆ ಹೊರಟೋಗಿದ್ದಾರೆ. ಯಾವಾಗ್ಲೂ ಹಾಗೇನೆ. ಆಮೇಲೆ ನಾವ್ ಇಲ್ಲಿ ಬರ್ಬೇಕು ಮಕ್ಕಳ ಪೂಲ್ ಹತ್ರ, ಅದಾಗೋದಿಲ್ಲ. ಸೊ ಇವಾಗ ಅಲ್ಲಿ ಹೋದ್ಮೇಲೆ ನಿನ್ ವಾಕಿಂಗು ನಿಂತೋಯ್ತು. ಅಯ್ಯೋ, ನಂದು ವಾಕಿಂಗ್ ಇಲ್ಲ ಅಂದ್ರೆ ಸ್ವಲ್ಪ ಈ ಹಿಮ್ಮಡಿ ನೋವು ಅದು ಇದು ಅಂತ ನಾನು ಯಾವಾಗಲೂ ಸುಮಾರು ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಸೊ ಸ್ಕೂಲಲ್ಲಾದ್ರೂ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಈಗೆಲ್ಲ ನಿಲ್ಲಿಸ್ಬಿಟ್ಟಿದೀನಿ ಅಷ್ಟೇ, ಏನು ಹೌದು. ಇಲ್ಲಿದ್ದಾಗ ನೀನು ಆಲ್ಮೋಸ್ಟ್ ಎವ್ರಿ ಡೇ ಹೋಗ್ತಾ ಇದ್ದೆ. ಹೌದು, ಪೂಲ್ ಎಕ್ಸರ್ಸೈಸ್, ಪೂಲಲ್ಲಿ ಎಕ್ಸರ್ಸೈಸ್ ಮಾಡೋದು, ಸ್ವಿಮ್ ಮಾಡಲ್ಲ ಅಷ್ಟು ಪೇಷನ್ಸ್. ಹೌದು, ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಐ ರಿಮೆಂಬರ್ ಮಾಡ್ತಾ ಇದ್ದೆ. ಈಗ ಅದು ಎಲ್ಲ ಬಂದಾಗ್ಬಿಟ್ಟಿದೆ. ಬಾರ್ಬೆಕ್ಯೂ ಏರಿಯಾ ಈ ತರ ಸುಮಾರು ಒಂದು 4-5 ಜಾಗದಲ್ಲಾದ್ರೂ ಇದೆ. ಸೊ ವಿಂಟರ್ಸ್ ಬಂದ್ರಂತೂ ಇಲ್ಲಿ ಫುಲ್ ಇರುತ್ತೆ. ಈಗಲೂ ವೀಕೆಂಡ್ ಅಲ್ಲಿ ಕೆಲವರು ಬರ್ತಾರೆ ಸಾಯಂಕಾಲದ ಹೊತ್ತಲ್ಲಿ ಬಂದ್ಬಿಟ್ಟು. ಸೊ ಇದು ಅಷ್ಟೇ, ಫ್ರೀ ಆಫ್ ಕಾಸ್ಟ್, ಏನು ಅಡಿಷನಲ್ ಚಾರ್ಜ್ ಇಲ್ಲ. ನೀವು ತಗೊಂಡ್ ಬರ್ಬೋದು, ನಿಮ್ ಕೋಲ್ ತಂದ್ಬಿಟ್ಟು ಈ ಬಾರ್ಬೆಕ್ಯೂ ಪೆಟ್ ಯೂಸ್ ಮಾಡ್ಬೋದು. ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇದೆ. ಸೊ ಈಸಿ, ನೀವೊಂದು 15-20 ಮೆಂಬರ್ಸ್ ಇದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು. ಎಷ್ಟು ಏನಾದ್ರೂ ಇದ್ರೂ ಇಲ್ಲ ಆರಾಮದಲ್ಲಿ. ಹೌದೌದು. ಬಟ್ ನಾವೆಲ್ಲ ಸೋಮಾರಿಗಳು, ನಾವು ಮನೇಲೆ ಮಾಡ್ತೀವಿ ಇದೆಲ್ಲ ಇದೆ ಅಂತ. ಸ್ವಲ್ಪ ಯುರೋಪಿಯನ್ಸ್ ಸರಿ, ಅವ್ರು ಬರ್ತಾರೆ. ಆಕ್ಚುಲಿ ಇಲ್ಲಿ ಬಂದ್ರೆ ಈಸಿ, ನಿಮ್ ಕ್ಲೀನಿಂಗ್ ಅಷ್ಟು ಇಲ್ಲ, ಮನೆಯಲ್ಲಿ ಮಾಡಿದಷ್ಟು ಏನು ಇರಲ್ಲ. ಸ್ವಲ್ಪ ಇಷ್ಟು ಓಪನ್ ಸ್ಪೇಸ್, ಮನೆ ಪ್ರಿಯರು ಅಷ್ಟೇ. ಹೌದು, ಪಾರ್ಕ್ ಇದೆ, ಇಲ್ಲೇ ಕ್ಲೀನ್ ಮಾಡ್ಬಿಟ್ಟು ಹೊರಟೋಗ್ಬೋದು. ಮನೆಯಲ್ಲಿ ಮನೆಯೆಲ್ಲ ಸ್ವಲ್ಪ ಗಲೀಜಾಗುತ್ತೆ. ಹೌದೌದು. ಬಟ್ ಏನಂದ್ರು ಮನೆ. ನಮ್ಗೆ ಹಂಗೆ.
ಸೊ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ. ಎಲ್ಲ ಸಾಯಂಕಾಲ parents ಇನ್ನು ಕೆಲ್ಸಕ್ಕೆ ಸಾಯಂಕಾಲ ಹೋಗಿದ್ರೆ- ಆಗ್ತಾ ಫುಲ್ ಪಾರ್ಕ್ ಫುಲ್ ಇರುತ್ತೆ ಹೌದೌದು, ಈವ್ನಿಂಗ್ ಇನ್ನ ರಶ್ ಇರುತ್ತೆ. ಇದು ಇವಾಗ ಇನ್ನ ನೋಡಿ ನೀಮ್ ಟ್ರೀಸ್, ಇಲ್ಲಿ ತುಂಬಾ ನೀಮ್ ಟ್ರೀಸ್ ಇದೆ. ತುಂಬಾ ಬೆಳೆಸ್ತಾರೆ ಹೌದು, ಎಲ್ಲ ಹೌದು. ಕಡೆ. And it is good also for air ಅಲ್ಲ. ಹೌದು ಹೌದು. ಸೊ ಇವಾಗ ಇಲ್ಲೇ ಟೆನ್ನಿಸ್ ಕೋರ್ಟ್ ಇದೆ. ಸೊ ಟೆನ್ನಿಸ್ ಕೋರ್ಟ್ ಏನಂದ್ರೆ ಇದೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ನೀವು, ಸ್ಲಾಟ್ ಸಿಕ್ಕುತ್ತೆ. ಸೊ ಜಸ್ಟ್ ಟು ಅವಾಯ್ಡ್ ಸೇಮ್ ಟೈಮಲ್ಲಿ ತುಂಬ ಜನ ಬಂದು ಡಿಸಪಾಯಿಂಟ್ ಆಗೋದ್ ಬದಲು ಆನ್ಲೈನ್ ಆ್ಯಪ್ ಕೊಟ್ಟಿದ್ದಾರೆ, ಅದರಲ್ಲಿ ಬುಕ್ ಮಾಡಬೇಕು, ಏನು ಪೇಮೆಂಟ್ ಏನೂ ಇಲ್ಲ. ಸೊ MR ಡೆವಲಪರ್ದೇ ಆ್ಯಪ್ ಇದೆ, ಅದರಲ್ಲಿ ಬುಕ್ ಮಾಡ್ಬೋದು. ಸೊ ಎವ್ರಿ 2 weeks ಒನ್ಸ್ ಸ್ಪೇಸಸ್ ರಿಲೀಸ್ ಆಗುತ್ತೆ. ಸೊ 3-4 ಕೋರ್ಟ್ ಇದೆ ಇಲ್ಲಿ ಹತ್ರನೇ. ಸೊ ಯಾವ್ದು ಸಿಕ್ಕತ್ತೆ ಖಾಲಿ ಇರುತ್ತೆ, ಹೀಗೆ ಟೆನ್ನಿಸ್ ಕೋರ್ಟ್ C-B ಅಂತ ಬರ್ತಿರುತ್ತೆ. ಒಂದು So just- ABCD ಅಲ್ಲ 4 ಇದೆ. 4 ಕೋರ್ಟ್ ಇದೆ. ಸೊ ಅದನ್ನ ಬುಕ್ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ದ ಗೈಡ್ಲೈನ್ಸ್ ಇಲ್ಲಿ. ಸೊ ಇದರೊಳಗಡೆ ಫುಡ್ ತೊಗೊಂಡು ಹೋಗಬೇಡಿ, ಬೈಸಿಕಲ್ ಸ್ಕೇಟ್ ಬೋರ್ಡ್ಸ್ ತೊಗೊಂಡು ಹೋಗಬೇಡಿ, ಡೋಂಟ್ ಮಿಸ್ಯೂಸ್, ಕೀಪ್ ಇಟ್ ಕ್ಲೀನ್. ಸೊ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಸೊ ಇಲ್ಲಿ ಯೂಶಲಿ ಕ್ಲೀನ್ ಮಾಡೋಕ್ಕೆ ಯಾರೂ ಬರಲ್ಲ, ಬಟ್ ದ ಪ್ಲೇಸ್ ಇಸ್ ವೆರಿ ವೆರಿ ಕ್ಲೀನ್. ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಒಂದು ಗಲೀಜಿಲ್ಲ. ಸೊ ಯಾರೇನು ತಂದರೂ ಇಮಿಡಿಯೇಟ್ಲಿ ಕ್ಲೀನ್ ಮಾಡಿಬಿಡ್ತಾರೆ. ಸೊ ಈಗಲೂ ಅಷ್ಟೇ, ಸಾಯಂಕಾಲ ಒಂದು 6 o'clock ಆದಮೇಲೆ ಇಟ್ ವಿಲ್ ಬಿ ಫುಲ್. ಮತ್ತು ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತಲ್ವಾ, ಅದೇ ನಾನು ಹೇಳೋದು. ಯಾರೋ ಕ್ಲೀನ್ ಮಾಡ್ತಾರೆ, ಯಾರೋ ಬರ್ತಾರೆ ಅಂತ ನಾವು ಅಲ್ಲೆಲ್ಲ ಗಲೀಜುಗಳು ಮಾಡೋದು ಹೋಗೋದು ಮಾಡಬಾರ್ದು. ಹೌದು, ಯಾಕೆಂದರೆ ನಾವೆಲ್ಲಿದ್ದೀವಿ ಅಲ್ಲಿ ನಾವು ನಮ್ಮದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ, ನಾವು ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ಕರೆಕ್ಟ್. ಇವತ್ತು ಶಿವರಂಜನಿ ಅವ್ರು ಯಾವ ಗಾಡಿ ತಗೊಬಂದಿದ್ದಾರೆ? ದಿನಕ್ಕೊಂದು ಗಾಡಿ ಉಳ್ದು, ದಿನಕ್ಕೊಂದು ಗಾಡಿ, ಮನೆ ಎಲ್ಲ ಎರೆಗಳಲ್ಲಿ. ಇನ್ನೂ ಏನಾದ್ರೂ ಇದೆಯಾ? ಇಷ್ಟು ವರ್ಷ ಆಯ್ತಲ್ಲ ಇಲ್ಲಿ ಬಂದು, ಅದಕ್ಕೆ ಅದಕ್ಕೆ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ. ಸೊ ಇವಾಗ ನಾವು ಜಿಮ್ ಹತ್ರ ಹೋಗಿದ್ದೀವಿ. ಸೊ ಇದು ಬಂದು ಓನ್ಲಿ ಫಾರ್ ಮೀರಾ ಓಯಸಿಸ್, ಅಂದರೆ ಈ ಕಮ್ಯುನಿಟಿಗೆ ಇರೋ ಜಿಮ್. ಔಟ್ಸೈಡರ್ಸ್ ಯಾರು ಬರಂಗಿಲ್ಲ. ಸೊ ಜಿಮ್ ಆಲ್ಮೋಸ್ಟ್ ಮಾರ್ನಿಂಗ್ 5 ಇಂದ ನೈಟ್ 11 ತನಕ ಅಲ್ವೇನೆ ಓಪನ್ ಇರೋದು. ಹೌದು. ಸೊ ಇದು ಬಂದು ಜಿಮ್ ಸ್ಟುಡಿಯೋ. ಇಲ್ಲಿ ಈವ್ನಿಂಗ್ಸ್ ಜನರು ಯೋಗ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ. ಒಂದೊಂದ್ಸಲ ಶಿವರಂಜನಿ ಇಲ್ಲಿ ಡಾನ್ಸ್ ಮಾಡ್ತಾ ಇರೋಳು. ಸೊ ಯಾರಿಗಾರ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು, ಶಿವರಂಜನಿ ಇಸ್ ಒನ್ ಆಫ್ ದ ಬೆಸ್ಟ್ ಡಾನ್ಸರ್ಸ್. ಕೊರಿಯೋಗ್ರಾಫು ಆಯ್ತು ಆ ಕಾಲ ಹೋಯ್ತು. ಸೊ ಇದು ಅಷ್ಟೇ, ಇಷ್ಟೊತ್ತಿಗೆ ಖಾಲಿ ಇದೆ, ಬಟ್ ಈವ್ನಿಂಗ್ಸ್ ತುಂಬ ಫುಲ್ ಇರುತ್ತೆ. ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ದೇರ್ ಇನ್ಸೈಡ್ ದ ಕಮ್ಯುನಿಟಿ. ಇವಾಗ ಓಪನ್ ಆದಾಗ ವರ್ಕೌಟ್ ಮಾಡ್ತಾ ಇರೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ದೊಡ್ಡ ಲಾನ್ ಥರ ಸಾಯಂಕಾಲ ಎಲ್ಲರೂ ಆರಾಮದಲ್ಲಿ ಇಲ್ಲಿ ಕುತ್ಕೊಂಡಿರ್ತಾರೆ, ಮಾತಾಡ್ಕೊಂಡಿರ್ತಾರೆ, ಹ್ಯಾಂಗ್ ಔಟ್ ಮಾಡ್ತಾರೆ. ಸೊ ತುಂಬಾ ಗ್ರೀನರೀಸ್ ಇದೆ, ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಜನರು ಯೂಶಲಿ ಅದೇ ಇಲ್ಲಿ ಹೊರಗಡೆನೂ ಯೋಗ ಮಾಡ್ತಾರೆ ವೆದರ್ ಚೆನ್ನಾಗಿದ್ದಾಗ. ಹೌದು. ಆ ಜಾಗದಲ್ಲಿ ಯಾವಾಗಲೂ ಹೌದು, ಏನಾರೋ ಅಲ್ಲಿ ಯೋಗ ಅದು ಇದು ಮಾಡ್ತಾ ಇರ್ತಾರೆ. Dance ತುಂಬಾ ಜನ practice, ಅನ್ಕೋತಾರೆ yoga. ದುಬೈ ಅಂದ್ರೆ ಎಲ್ಲ ಒಂಥರ ಡೆಸರ್ಟ್ ಅಂತ. ಖಂಡಿತ ಅಲ್ಲ, ತುಂಬಾನೇ ಗ್ರೀನರಿ. ತುಂಬಾ ಖರ್ಚು ಮಾಡ್ತಾರೆ ಇವರು ಈ ತರ ಇಟ್ಕೊಳ್ಳೋದಿಕ್ಕೆ. ಆಮೇಲೆ ಅಷ್ಟು ಮೇಂಟೆನೆನ್ಸಿಗೆ ಅಷ್ಟು ಅವರು ಖರ್ಚು ಮಾಡ್ತಾರೆ. ನೋಡಿ ಹೇಗಿದೆ ಒಂದ್ ಧೂಳು ಸಿಕ್ಕತ್ತಾ ನೋಡಿ ಇಲ್ಲಿ ಕೆಳಗಡೆ, ಏನು ಸಿಕ್ಕಲ್ಲ. ಒಬ್ರು ಕಸ ಬಿಸಾಕಲ್ಲ, ಏನೂ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅವರು ಮೇಂಟೈನ್ ಮಾಡ್ತಾರೆ, ಇಲ್ಲಿರೋರು ಮೇಂಟೈನ್ ಮಾಡ್ತಾರೆ. ನಾನು ಇದಕ್ಕೆ ಹೇಳೋದು ಯಾವಾಗ್ಲೂ, ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಖರ್ಚು ಮಾಡುತ್ತೆ, ಸ್ವಚ್ಛ ಭಾರತ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹೌದು, ಅವ್ರ ದಿನಾ ಬೆಳಿಗ್ಗೆ ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಬಂದ್ ಪಾಪ ಅವ್ರ ಕಸನೂ ಗುಡಿಸ್ತಾರೆ, ಎಲ್ಲಾನು ಮಾಡ್ತಾರೆ. ಅದ್ರ ಮೇಲೆ ಜನ ಎಷ್ಟು ಮೇಂಟೈನ್ ಮಾಡ್ತಾರೆ, ಹೌದು, ಅದು ಇಂಪಾರ್ಟೆಂಟ್. ಇಲ್ಲಿ ಅಂದ್ರೆ ಏನಾಗುತ್ತೆ, ಬೈ ಲಾ ಅಲ್ವಾ, ಎಲ್ಲರೂ ಮೇಂಟೈನ್. ಇಲ್ಲ ಬಿಸಾಕಿದ್ರ ಎಲ್ಲ ಎತ್ತಾರೆ ತಗೊಂಡು. ಹಾಗಾಗಿ ಇವ್ರು ಮೇಂಟೈನ್ ಮಾಡ್ತಾರೆ, ಪ್ಲಸ್ ಮೇಂಟೈನ್ ಆಗುತ್ತೆ. ಕರೆಕ್ಟ್. ಅಲ್ಲಿ ಪಾಪ ಟ್ರೈ ಮಾಡ್ತಾರೆ, ಮಾಡಲ್ಲ ಎಲ್ಲ ಸ್ವಚ್ಛ ಭಾರತ್ ಅದು ಎಲ್ಲ ಮಾಡ್ತಾರೆ, ಮೇಂಟೈನ್ ಆಗಲ್ಲ. ಯಾಕೆಂದ್ರೆ ಅಲ್ಲಿರೋರ್ಗೇನೆ ಅದು ಕಾನ್ಶಿಯಸ್ ಇಲ್ಲ ಅಷ್ಟೇ, ಏನೂ ಇಲ್ಲ. ಇಲ್ಲೊಂದು ಬಿಸಾಕ್ಬಾರ್ದು ನಾನು, ಬಿಸಾಕೋದು ಏನಾಗ್ಬಿಡುತ್ತೆ, ನಾಳೆ ಬೆಳಗ್ಗೆ ಬಂದು ಎತ್ಕೊಂಡು ಹೋಗ್ತಾರೆ, ಆ ತರ ಆಗ್ಬಿಡುತ್ತೆ.
ಹೌದು, ಇವಾಗ ಇಂಡಿಯಾಲು ಎಷ್ಟು ಒಳ್ಳೊಳ್ಳೆ ಕಮ್ಯುನಿಟಿ ಮಾಡಿದ್ದಾರೆ ಅಲ್ವಾ? ತುಂಬಾ ಚೆನ್ನಾಗಿದೆ ಕಮ್ಯುನಿಟೀಸ್ ಒಳಗೆ. ಬಟ್ ಜನರಲ್ ಪ್ಲೇಸಸ್ ಹೋದ್ರೆ ಜನರು ಈ ತರಾನೇ ನೋಡ್ಕೊಳಲ್ಲ. ಮಾಡ್ತಾರೆ ಎಷ್ಟು ಹಂಗ ನೋಡಕ್ ಹೋದ್ರೆ ಮೊದ್ಲಿನ ಬೆಂಗಳೂರಿಗೂ Oh, yes. ಇವಾಗ ಮೊದ್ಲಿನ ಇಂಡಿಯಾಗೂ ಹೌದು. ಇವಾಗಿಗೂ ಫುಲ್ ವ್ಯತ್ಯಾಸ. Of course. ಎಷ್ಟೋ ಕ್ಲೀನ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಅದು ನಾರ್ದರ್ನ್ ಸೈಡ್ ನೀನ್ ತುಂಬಾ ಹೋಗಿದ್ಯಾ, ಹೌದು, ನಾನ್ ಹೌದು, ನಾರ್ತ್ ಹೌದು, ಅಷ್ಟು ಹೋಗಿಲ್ಲ. ತುಂಬಾ But, ತುಂಬಾನೇ ಕ್ಲೀನ್, ತುಂಬಾನೇ ನೀಟು. ಹೌದು, ಬರ್ಬೇಕು, ಇನ್ನೂ ಅವೇರ್ನೆಸ್ ಬೇಕಷ್ಟೇ, ಇನ್ನೇನು ಇಲ್ಲ. ಬರುತ್ತೆ. ಬಟ್ ಟೈಮ್ ತಗೊಳುತ್ತೆ, ಪಾಪ್ಯುಲೇಷನ್ ಹಾ ತುಂಬಾ ಜಾಸ್ತಿ ಇದಾರಲ್ಲ, ಅಲ್ವಾ? So, ನಮ್ಗೆ ಇವಾಗ ಮನೆ ಏನಾಗ್ಬಿಡುತ್ತೆ, ಮನೆ ಕ್ಲೀನ್ ಮಾಡ್ತೀವಿ, ಮನೆಯಿಂದ ಕಸ ತಗೊಂಡೋಗಿ ಹೊರಗಡೆ ಎಸಿತೀವಿ. ಅಷ್ಟೇ. ಅದು ನಮ್ಮನೇನೆ ಅಂತ ಯಾವಾಗ ಜನ ತಿಳ್ಕೊತಾರಲ್ಲ ಆವಾಗ ಪರ್ಫೆಕ್ಟ್. ನಿಂತರ ನೀನ್ ಯಾವಾಗ ಬೆಂಗಳೂರಿಗೆ ಹೋಗ್ತೀಯಾ ಅವಾಗ ಮನೆ ಎದುರುಗಡೆ ಗುಡ್ಸು. ಅಯ್ಯೋ ನನ್ಗಂತೂ ನಂದು ಕೇಳ್ಬೇಡ, ನನ್ಗೇನ್ ಕೇರ್ ಇಲ್ಲ, ಮಾತ್ರ ಮಾಡ್ತೀನಿ ನಾನು. ಹೌದು. ನನ್ಗೆ ನೀಟ್ ಇರ್ಬೇಕಷ್ಟೇ. ಅಷ್ಟೇ, ಹಂಗೆ. ಮನೆಯಿಂದ ನಮ್ಮ ಮನೆ ಮುಂದೆ ಇವಾಗ ಮನೆ ಒಳಗೆಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ. ಮನೆ ಬಂದಿದ್ದಷ್ಟು ಎಷ್ಟು ಚೆನ್ನಾಗಿದೆ. ಮನೆ ಎದುರುಗಡೆ ಕಾಲಿಡ್ತದಂಗೆ ಒಂದು ಅಲ್ಲಿ ಹೂವಿನ ಗಿಡಗಳು ಇರುತ್ತೆ, ಇನ್ನೇನೋ ಇರುತ್ತೆ, ಎಲೆ ಬಿದ್ದಿರುತ್ತೆ. ಆ ಎಲೆ ಬಿದ್ದಿರೋದೊಂದಷ್ಟು ನಂಗೆ ಅದೆಲ್ಲ ಗಲೀಜು ನೋಡೋಕ್ಕಾಗಲ್ಲ. ಬರೋ ದಾರಿನೂ ನೀಟಾಗಿರ್ಬೇಕಲ್ವಾ? ಹೌದು, ಹೌದು. ಅದು ಎಲ್ಲಿ ನೀಟ್ ಆಗತ್ತೆ, ನಾನೇ ಮಾಡ್ತೀನಿ ಅಷ್ಟೇ. ಹಂಗೆ. ಸೊ ಯಾರ್ಯಾರು ಶಿವರಂಜನಿ ತರ ಯೋಚನೆ ಮಾಡ್ತೀರಾ ಆವಾಗ ಸ್ವಚ್ಛ ದೇಶ ಆಗೋಗುತ್ತೆ. ನನಗೆ ಕ್ಲೀನ್ ನಂಬರ್ 1, ಊಟ ಆಮೇಲೆ. ಊಟನೂ ಇಂಪಾರ್ಟೆಂಟು. ನಾನು ಅದೇ ಅನ್ಕೊಂಡೆ, ಊಟ ನಿಂದು ಫಸ್ಟ್, ಇವತ್ತು ಊಟ ಪಾಪ ಹಿಂದೆ ಹೊಟ್ಟೋಗಿದೆ. ಇಲ್ಲ ಊಟನೂ ಇಂಪಾರ್ಟೆಂಟ್. ಏನಿಗೆ ಬದುಕ್ತೀವಿ ಹೇಳಿ ನಾವು, ಅದು ಅಲ್ವಾ? ಹೌದು, ಹೌದು. ಅದ್ ಹೇಳಿದ್ರೆ ಇವಳು ಹೇಳ್ತಾಳೆ ಡ್ರೆಸ್ಸು ಬಟ್ಟೆನೂ ಹಾಕೋಬೇಕು ಚೆನ್ನಾಗಿ ಅಂತಾಳೆ. ಹೌದು, ಅದು ಕರೆಕ್ಟೇ. ಆದ್ರೆ ಎಲ್ಲಾನು ಕರೆಕ್ಟ್, ಎಲ್ಲ ಎಲ್ಲ ಕರೆಕ್ಟ್. ಹಂಗೆ